ತರ ಬೇರೆ ಎಲ್ಲಾದ್ರೂ ನೋಡಿದೀರಾ ನೀವು? ನಾನ್ ವೆಜ್ ಬೇಡ, ವೆಜ್ಜಲ್ಲೇ ಕಾಲು ಸೂಪ್ ಮಾಡ್ಕೊಂಡು ಕುಡಿಬೋದು ಅಂದರೆ ಇದೆ 100% ಪ್ರೂಫ್. ಇದು ಒಂಥರ ಅಮೃತವಾದ ಕಾಯಕಲ್ಪ ಇದು. ಇಟ್ ವಿಲ್ ರೆಕ್ಟಿಫೈ ಇಂಟರ್ನಲ್ ಆರ್ಗನ್ಸ್. ಒಂದು ಬಾಟ್ಲು ಹೇರ್ ಆಯಿಲ್ ರೆಡಿ ಆಗೋಕ್ಕೆ 60 ದಿವಸ ಮಿನಿಮಮ್ ಬೇಕೇ ಬೇಕು. ಹಾಗೆ ನಮಗಿದು ವಾಸಿಯಾಗಿ ಅವ್ರದ್ದು ಸಾಕ್ಷಿ ಕೂಡ ಇದೆ ನಮ್ಮ ಇದರಲ್ಲಿ. ಗೈಸ್, ಇವತ್ತು ಒಂದು ಕಡೆ ಬಂದ್ವಿ ನಾವು. ಆಕ್ಚುಲಿ ವಿಡಿಯೋ ಮಾಡೋ ಉದ್ದೇಶ ಅಂತೂ ಇರ್ಲಿಲ್ಲ, ಬಂದಿದ್ದು ಸುಮ್ನೆ ಹಾಗೇನೆ. ಬಿಕಾಸ್ ನಂದು ಇನ್ಸ್ಟಾಗ್ರಾಮ್ಗೆ ಒಂದು ಶೂಟ್ ಆಗ್ಬೇಕಾಗಿತ್ತು. ಬಟ್ ಇವ್ರು ಹೇಳಿದಂತ ವಿಚಾರಗಳನ್ನ ಕೇಳ್ಬಿಟ್ಟು ಯಾಕೊಂದು ವಿಡಿಯೋ ಮಾಡಬಾರ್ದು ಅಂತ ಅನಿಸ್ತು. ಬೇಸಿಕಲಿ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಬಿಕಾಸ್ ಅದನ್ನ ನೀವು ರಾಂಗ್ ಆಗಿ ಇನ್ಫಾರ್ಮೇಶನ್ ತಗೊಳಕ್ ಹೋಗ್ಬೇಡಿ. ಈ ಒಂದು ಬೇರಲ್ಲಿ ಇಷ್ಟೊಂದು ಮ್ಯಾಟರ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಈಗ ಬಂದ್ಮೇಲೆ ಗೊತ್ತಾಗಿದ್ದು. ಇದು ಹೆಂಗಿದೆ ನೋಡಿ, ಸ್ವಲ್ಪ ಬೇರು ಈ ತರ ಬೇರೆ ಎಲ್ಲಾದ್ರೂ ನೋಡಿದೀರಾ ನೀವು? ಹೆಂಗಿದೆ ನೋಡಿ. ಈ ಬೇರಲ್ಲಿ 4280 ಕಾಯಿಲೆಗಳನ್ನ ಗುಣ ಮಾಡುವಂತ ಶಕ್ತಿ ಇದೆಯಂತೆ. ಸ್ಪೆಷಲಿ ಯಾರಾದ್ರೂ ಆಯುರ್ವೇದಿಕ್ ನಾನು ಬೇಕು, ನನ್ಗೆ ಆಯುರ್ವೇದಿಕ್ ಬೇಕು, ನನ್ಗೆ ಇಂಗ್ಲಿಷ್ ಮೆಡಿಸಿನ್ಸ್ ಗಳು ಬೇಡ ಅನ್ನೋ ತರ ಇದ್ರೆ ಐ ಥಿಂಕ್ ಈ ವಿಡಿಯೋಲಿ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು. ಸೊ ಇಟ್ ಇಸ್ ಬೇಸಿಕಲಿ ಇನ್ಫಾರ್ಮೇಶನ್ ಸ್ಪ್ರೆಡಿಂಗು. ಈ ತರನೂ ಒಂದು ಮ್ಯಾಟರ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ನಾವು ತಿಳ್ಕೊಂಡು ನಿಮ್ಗೆ ಹೇಳುವಂತ ಒಂದು ವಿಡಿಯೋ ಅನ್ಕೊಳ್ಳಿ, ಒಂದು ಇನ್ಫಾರ್ಮೇಶನ್ ವಿಡಿಯೋ, ಸರಿನಾ? ಈ ಬೇರಲ್ಲಿ ಏನೇನಿದೆ ಅಂದ್ರೆ ನಿಮ್ಗೆ ಸ್ಪೆಷಲಿ ಈಗ ತಲೆ ಕೂದಲು ಉದ್ರೋಗಿರೋರ್ಗೆ, ತಲೆ ಕೂದಲು ಬರ್ಬೇಕು ಅಂತ ಇದ್ರೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ PCOD ಯಾರಿಗಾದ್ರೂ ಇದ್ರೆ, ದಪ್ಪ ಇದ್ರೆ ನಮ್ಗೆ PCOD ಅಫ್ಕೋರ್ಸ್ ಬರುತ್ತೆ, PCOS ಬರುತ್ತೆ. ಅದಾದ್ಮೇಲೆ ಮೆನೆಪಾಸ್ ಬರುತ್ತೆ, ಏಜ್ ಆಗ್ತಾ ಆಗ್ತಾ ಪೀರಿಯಡ್ಸ್ ಗಳು ನಿಂತ್ಕೊಳಕ್ ಶುರುವಾಗುತ್ತೆ. ಆ ಟೈಮಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಪೆಷಲಿ ಮೇಜರ್ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ ನರ ಮೂಳೆಗಳನ್ನ ಗಟ್ಟಿ ಮಾಡುವಂತ ಅಂಶ ಇದ್ರಲ್ಲಿ ಇದೆಯಂತೆ. ಮತ್ತೆ ಸ್ಕಿನ್ ಇನ್ಫೆಕ್ಷನ್, ಸ್ಪೆಷಲಿ ಸೋರಿಯಾಸಿಸ್ ಏನಾದ್ರೂ ಇದ್ರು ಅಥವಾ ಸ್ಕಿನ್ ಅಲರ್ಜಿಗಳು, ಇನ್ಫೆಕ್ಷನ್ಗಳು ಏನಾದ್ರೂ ಇದ್ರೆ ಈ ಒಂದು ಬೇರಲ್ಲಿ ಗುಣ ಮಾಡುವಂತ ಶಕ್ತಿ ಇದೆಯಂತೆ. ಎಕ್ಸಾಕ್ಟ್ಲಿ ಇದು ಯಾವ ತರ ವರ್ಕ್ ಆಗುತ್ತೆ ಅಥವಾ ಇವ್ರ ಹತ್ರ ಇನ್ನೇನೇನ್ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ವೀಣಾ ಅವರು ಈ ಒಂದು ವೀನಸ್ ವೇದಿಕ್ಸ್ ಸ್ಟೋರಿನ ಮಾಲೀಕರು, ಅವ್ರ ಹತ್ರ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ. ನಾನ್ ಹೇಳಕ್ಕೂ ಅಥವಾ ನಮ್ಮಮ್ಮ ಹೇಳೋದಕ್ಕೂ ನಮ್ಗೆ ಇನ್ ಡೀಪ್ ಆಗಿ ಏನು ಗೊತ್ತಿರಲ್ಲ. ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಸೊ ಈ ಬೇರಿನ ಗುಟ್ಟನ್ನು ತಿಳ್ಕೊಳ್ಳೋಣ. ನಿಜವಾಗ್ಲೂ ಹೆಲ್ಪ್ ಮಾಡೋ ತರ ಇದ್ರೆ ನಾನು ಟ್ರಯಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಬಿಕಾಸ್ ಈಗ ನನಗಾಗಿರುವಂತ ಆರೋಗ್ಯ ಸಮಸ್ಯೆಗಳು ಸಾವಿರಾರಿದೆ. ಮುಂದೆ ಫ್ಯೂಚರ್ ಅಲ್ಲಿ ನನಗೆ ತೊಂದರೆ ಆಗ್ಬಾರ್ದು. ನೋಡೋಣ, ಅಟ್ಲೀಸ್ಟ್ ನನಗೆ ಹೆಲ್ಪ್ ಆದ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾನೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಿಮಗೆ ಎಕ್ಸ್ಪೆರಿಮೆಂಟ್ ಹೆಂಗಾಯ್ತು ಅಂತ ಹೇಳ್ತೀನಿ. ಸೊ ವೀಣಾ ಅವ್ರು ಬರ್ತಾರೆ, ಬನ್ನಿ ಅವ್ರ ಹತ್ರ ಮಾತಾಡಿ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವೀಣಾ ಶ್ರೀಧರ್ ಅಂತ ನನ್ನ ಹೆಸರು. ನಂದು ಯೂಟ್ಯೂಬ್ ಚಾನಲ್ ಇದೆ, ವೀಣಾ ಶ್ರೀಧರ್ಸ್ ಕಿಚನ್ನು ಮತ್ತು ವೀನಸ್ ವೇದಿಕ್ಸ್. ನಮಗೆ ನೀವು ಇವತ್ತು ಬಂದಿರೋದು ನಮ್ಮ ಔಟ್ಲೆಟ್ಗೆ ತುಂಬಾ ಖುಷಿ ಆಯಿತು. ನಮ್ಮದು ವೀಣಾ ಶ್ರೀಧರ್ಸ್ ಕಿಚನ್ನು ಮತ್ತು ವೀನಸ್ ವೇದಿಕ್ಸ್ ಅಂತ 2 ಚಾನಲ್ ಇದೆ. ಅದಲ್ಲದೆ ನಮ್ದು ಇವಾಗ ವೀನಸ್ ವೇದಿಕ್ಸ್ ಅಂತ ನಮ್ಮದು ಹೋಮ್ ಮೇಡ್ ಆ್ಯಂಡ್ ಹ್ಯಾಂಡ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ 3 ಇದೆ. ಎಲ್ಲದು ತುಂಬ ಹಾನೆಸ್ಟಾಗಿ ಮನೇಲೇ ಹ್ಯಾಂಡ್ ಪಿಕ್ಡ್ ಅಂತ ಹೇಳಿದ್ದೀನಿ, ಅದರಲ್ಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಈಚೆಗೆ 3-4 ತಿಂಗಳಿಂದ ಇದು ಮೊಡವಾಟುಕಾಳು ಸೂಪ್ ಪೌಡ್ರ್ ಮಾಡ್ತಾಯಿದ್ದೀವಿ. ನಮ್ಮದು ಮೇಯ್ನ್ ಇದ್ದಿದ್ದು ಹೇರ್ ಆಯಿಲು, ಇದು ಅದಕ್ಕೆ ನೆಕ್ಸ್ಟು ಮೊಡವಾಟುಕಾಳು ಸೂಪ್ ಪೌಡ್ರ್. ಇದು ಯಾಕೆ ಅಂದರೆ ತುಂಬ ಜನಕ್ಕೆ ಹೆಲ್ತ್ ವೈಸ್ ಹೆಲ್ಪ್ ಆಗ್ತಾ ಇರೋದ್ರಿಂದ ಹೇಳ್ತಿದ್ದೀನಿ. ಇದು ಥರ ಗೆಡ್ಡೆ ನೀವು ಇವಾಗ ಬೆಂಗಳೂರಿನಲ್ಲಿ ರೋಡ್ ಸೈಡಲ್ಲೆಲ್ಲ ನೋಡಿರ್ಬೋದು, ಈ ಥರ ಗೆಡ್ಡೆ ಮಾಡ್ತಾರೆ. ಅದನ್ನು ತಂದು ನೀವು ಕಟ್ ಮಾಡಿ ಸೂಪ್ ಮಾಡ್ಕೊಳ್ಳೋದು ಅಂತಲ್ಲ, ಅದೆಲ್ಲ ತುಂಬ ಎಕ್ಸ್ಪೆನ್ಸಿವು ಆಗುತ್ತೆ, ಎಲ್ಲರಿಗೂ ಮಾಡೋಕ್ಕೂ ಆಗೋದಿಲ್ಲ ಅದು. ಸೊ ಅದಕ್ಕೆ ಲೈಫ್ ಈಸಿ ಮಾಡೋಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಗೆಡ್ಡೆಗಳನ್ನ ತರಿಸ್ಬಿಟ್ಟು ಇದು ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ತುರಿದ್ಬಿಟ್ಟು ಒಣಗಿಸಿ ಈ ಥರ ಒಂದು ತುರಿ ಬರುತ್ತೆ. ಈ ತುರಿನಲ್ಲಿ ನಾವು ಮತ್ತೆ ಸೂಪ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ನಮ್ಮ ಇಂಡಿಯನ್ ಸ್ಪೈಸಸ್, ಜೀರಿಗೆ, ಮೆಣಸು, ಆ ಥರ ಸೂಪ್ಗೆ ಏನೇನು ಬೇಕೋ ಆ ಥರದ್ದು ಕಡಿಮೆ ಕ್ವಾಂಟಿಟಿನಲ್ಲಿ, ಅಂದರೆ ಇದು ಮೇಜರ್ ಕ್ವಾಂಟಿಟಿ ಇದೇ ಇರುತ್ತೆ, 70% ಇದೇ ಇರುತ್ತೆ, ಈ ಗೆಡ್ಡೆನೇ ಇರುತ್ತೆ. ಒಂದು 30% ಇದು ಒಂದೇ ಹಾಕಿ ಮಾಡೋಕ್ಕೆ ಸೂಪ್ ಮಾಡೋಕ್ಕೆ ಆಗೋದಿಲ್ಲ. ಇದೊಂಥರ ತೆಂಗಿನ ನಾರು ಥರ ಇರುತ್ತೆ, ವೆಯ್ಟ್ಲೆಸ್ಸು, ಓಡರ್ಲೆಸ್ಸು. ಹೌದು, ಹಾಂ, ತೆಂಗಿನಕಾಯಿ ಇದು ಜುಂಗು ಥರ ಇದೆ ನೋಡಿ. ಸೊ ಇದು ಸೂಪೆಲ್ಲ ಮಾಡೋಕ್ಕಾಗಲ್ಲ, ಇದಕ್ಕೆ ಏನಾದರೂ ಒಂದು ಜಾಮೀನ್ ಅಂದರೆ ಕಾಂಬಿನೇಷನ್ ಏನಾದರೂ ಒಂದು ಬೇಕು. ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಸ್ಪೈಸಸ್ ಅಡುಗೆ ಮನೇಲಿ ಸಿಗೋದೆಲ್ಲ ಮಿಕ್ಸ್ ಮಾಡಿ ಒಂದು ಸೂಪನ್ನ ತಯಾರು ಮಾಡಿದ್ದೀವಿ. ಇದು 4280 ಕಾಯಿಲೆಗಳು ಗುಣ ಆಗುತ್ತೆ. ಇಲ್ಲಿ ನಾನು 4280 ಕಾಯಿಲೆಗಳು ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಮೊಡವಾಟುಕಾಲ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ. ನಿಮ್ಮ ಪ್ರಾಬ್ಲಮ್ ಅಂದರೆ ಮೇಜರ್ ಅದೇ ಮೇನ್ ಪ್ರಾಬ್ಲಮ್ ಅಂತ ಹಾಕಬೇಡಿ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ಸಿಂಪಲಾಗಿ ಹಾಕಿ ನೋಡಿ, ಗೂಗಲಲ್ಲಿ ನೀವು ಆನ್ಸರ್ ಸಿಕ್ಬಿಡುತ್ತೆ.
ಸೊ ಮೇನ್ ಇದು ಕೊಲಾಜಿನ್ ಇಂಪ್ರೂವ್ ಮಾಡುತ್ತೆ ಬಾಡಿನಲ್ಲಿ. ಇದು ಕೊಲಾಜಿನ್ ಇಂಪ್ರೂವ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಾಗುತ್ತೆ, ಹೇರು ಬೆಳೆಯುತ್ತೆ ಚೆನ್ನಾಗಿ. ಹಾಗೆ ಮಂಡಿನಲ್ಲಿ ಕರಕರ ಸೌಂಡ್ ಎಲ್ಲ ಬರುತ್ತೆ ನೋಡಿ, ಜೆಲ್ ಫಾರ್ಮೇಷನ್ ಎಲ್ಲ, ಜೆಲ್ಲೆಲ್ಲ ಡ್ರೈ ಆಗಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ನಮಗಿದು ವಾಸಿಯಾಗಿ ಅವ್ರದ್ದು ಸಾಕ್ಷಿ ಕೂಡ ಇದೆ ನಮ್ಮ ಇದರಲ್ಲಿ. ಇದಲ್ಲದೆ ಇನ್ನೂ 4280 ಕಾಯಿಲೆಯನ್ನೆಲ್ಲ, ಯೂಟ್ರಸ್ ಪ್ರಾಬ್ಲಮ್ಮು, ಮೆನೋಪಾಸ್ ಪ್ರಾಬ್ಲಮ್ಮು, ಮೆನ್ಸ್ಟ್ರಲ್ ಕ್ರ್ಯಾಂಪ್ಸು, PCOD, PCOS, ಅದು ಟೋಟಲಾಗಿ ಹೇಳಬೇಕಂದ್ರೆ ಇದೊಂಥರ ಅಮೃತವಾದ ಕಾಯಕಲ್ಪ ಇದು. ಇಟ್ ವಿಲ್ ರೆಕ್ಟಿಫೈ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಲಿವರ್ದಾಗಲಿ ಏನೇ ಆಗಲಿ ರೆಕ್ಟಿಫೈ ಮಾಡುತ್ತೆ. ಕೆಲವುದು ಮೇಜರ್, ನಾನು ಇಲ್ಲೇ ಹೇಳ್ತೀನಿ, ನಾನು ಡಾಕ್ಟ್ರ್ ಅಲ್ಲ, ನಾನು ಬರೀ ನಾವು ಅಡುಗೆ ಮನೇಲಿ ಯೂಸ್ ಮಾಡೋವಂಥ ಪದಾರ್ಥಗಳು ಯೂಸ್ ಮಾಡಿ ನಮಗೆ ನೇಚರಲ್ಲಿ ಸಿಗೋದು ಮಾತ್ರ ನಾನೊಂದು ರಾ ಮೆಟೀರಿಯಲ್ ಯೂಸ್ ಮಾಡಿ ಮಾಡ್ತಾ ಇರೋದು. ಯಾರಾದರೂ ಮೇಜರ್ ಪ್ರಾಬ್ಲಮ್ ಎಲ್ಲ ಇರೋರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ ಅಷ್ಟೇ. ಯಾಕೆಂದರೆ ಕೆಲವರಿಗೆ ಕಿಡ್ನಿದು ಡಯಾಲಿಸಿಸ್ಸು ಈ ಥರ ಎಲ್ಲ ಮೇಜರ್ದು ಏನೇನೋ ಪ್ರಾಬ್ಲಮ್, ಸೀರಿಯಸ್ ಇಶ್ಯೂಸ್ ಇರುತ್ತೆ, ಅದಕ್ಕೆಲ್ಲ. ಬಟ್ ಏನು ಪ್ರಾಬ್ಲಮ್ ಇಲ್ಲ ಇದು ತೊಗೊಂಡ್ರೆ, ಯಾಕೆಂದರೆ ನಾವು ಅಡುಗೆ ಮನೇಲಿ ಯೂಸ್ ಮಾಡಿರೋದು. ಆದ್ರೂ ಸೇಫರ್ ಸೈಡ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಇದರಲ್ಲಂತೂ ನಾನು ಧೈರ್ಯವಾಗಿ ಹೇಳ್ತೀನಿ, ಒಳ್ಳೊಳ್ಳೆ ಬ್ಯೂಟಿಫುಲ್ ರಿಸಲ್ಟ್ ಇದೆ, ಅದು ಸಾಕ್ಷಿ ಸಮೇತ ನನ್ನ ಹತ್ರ ಇದೆ. ಇದು ಮೊಡವಾಟುಕಾಲ್ ಸೂಪ್. ಇದು ಪಾಚಿ ಎಲ್ಲ ಬೆಳೆಯುತ್ತೆ ನೋಡಿ, ಆ ಥರ ಬೆಳೆಯುತ್ತೆ ಇದು. ಇದು ಮೇಕೆ ಮೊಡವಾಟು ಕಾಲು ಅಂದರೆ ಮೇಕೆ ಕಾಲು ಅಂತಲೇ ಅರ್ಥ ಇದು. ಇಲ್ಲಿ ನೋಡಿ, ಇಲ್ಲಿ ಮೇಕೆ ಕಾಲು ಹೆಂಗೆ ಫ್ಲ್ಯಾಟ್ ಆಗಿರುತ್ತೆ ಹಾಗೆ ಫ್ಲ್ಯಾಟ್ ಆಗಿರುತ್ತೆ, ಇದು ಹಿಂಗೆ ಅಂಟ್ಕೊಂಡಿರುತ್ತೆ ಮರಕ್ಕೆ. ಇದು ಎಲೆ. ಇದ್ರದ್ದು ಎಲೆನೇ ಇದು? ಎಲೆ ಇದು. ತುಂಬ ಲೈಟ್ ವೆಯ್ಟ್ ಇದು. ಅಲ್ಲ, ಇದು ನಾನು ನನ್ನ ಜನಗಳಿಗೆ ತೋರ್ಸಕ್ಕೆ ಅಂತ ಇಟ್ಟಿರೋದು. ಹಸಿ ಇರುತ್ತೆ. ಕಲರ್ ಯಾವ ತರ ಇರುತ್ತೆ? ಕಲರ್ ವೈಟೇನೆ, ಒಳಗಡೆ ವೈಟ್ ಇರುತ್ತೆ. ಇನ್ನು ಗೆಡ್ಡೆಗಳು ಇದೇ ಕಲರ್ ಇರುತ್ತೆ, ನೀವು ತರಬೇಕಾದ್ರೆ ಹಿಂಗೆ ಇರುತ್ತೆ. ಇದು ನಾನು ಇಲ್ಲಿ ವೆದರ್ ಓಪನ್ ಆಗಿ ಇಟ್ಟಿರೋದ್ರಿಂದ ಈ ಥರ ಡ್ರೈ ಆಗೋಗಿದೆ. ಇಲ್ದಾದ್ರೆ ಗೆಣಸ್ ಥರನೇ ಹಸಿ ಇರುತ್ತೆ ಇದು. ನಾವೀಗ ನೆಕ್ಸ್ಟ್ ಮಾಡಬೇಕಾದ್ರೆ ಮತ್ತೆ ತರಿಸಿ ಇದನ್ನೆಲ್ಲ ಕ್ಲೀನ್ ಮಾಡಿ, ಮೇಕೆ ಕಾಲಲ್ಲಿ ಕೂದಲಿರುತ್ತಲ್ಲ ಹಂಗೆ ಇದೆ ನೋಡಿ, ಪ್ರಕೃತಿ ಎಷ್ಟು ಇದಲ್ಲ, ಕೂದಲಿರುತ್ತಲ್ಲ ಮೇಕೆ ಕಾಲಲ್ಲಿ ಆ ಥರನೇ ಇರುತ್ತೆ. ಮತ್ತೆ ಮೇಕೆ ಕಾಲಲ್ಲಿ ಹೇಗೆ ಅಬ್ರಪ್ಟ್ ಶೇಪ್ ಇರುತ್ತೆ ಹಾಗೇನೆ ಇದು ಇರುತ್ತೆ. ಇದು ವೆಜಿಟೇರಿಯನ್ ಗೋಟ್ ಲೆಗ್ ಸೂಪ್ ಅಂತ ಕರೀತಾರೆ ಇದನ್ನ. ಹಾಗಂತ ಸುಮಾರು ಜನ ನಾನ್ ವೆಜ್ ಮಿಕ್ಸ್ ಮಾಡಿಲ್ಲ, ಇಲ್ಲ ನಾನ್ ವೆಜ್ ಎಲ್ಲ ನಾವು ತಿನ್ನೋದಿಲ್ಲ, ನಾನ್ ವೆಜ್ ಎಲ್ಲ ಮಿಕ್ಸ್ ಮಾಡಿಲ್ಲ. ಇದು ಕರಿಯೋದು ವೆಜಿಟೇರಿಯನ್ ಗೋಟ್ ಲೆಗ್. ಅಂದರೆ ಗೋಟ್ ಲೆಗ್ಗಲ್ಲಿ ಇರೋದಕ್ಕಿಂತ ಜಾಸ್ತಿ ಇದರಲ್ಲಿ ಮಹತ್ವ ನಮ್ಮ ಪ್ರಕೃತಿ ಮಾತೆ ಕೊಟ್ಟಿದ್ದಾಳೆ ಅಂತ ಒಂದು ಡಿನೋಷನ್. ಅದು ಏನಂತಂದರೆ ನಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ವೆಜಿಟೇರಿಯನ್ ಗೋಟ್ ಲೆಗ್ ಅಂತ ಹೇಳಿರೋದು. ಆ ಗೋಟ್ ಲೆಗ್ ಸೂಪ್ಗಿಂತನೂ ಇದರಲ್ಲಿ ಜಾಸ್ತಿ ಇನ್ನು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ನೀವು ಹೇಳೋದು ನಾವು ಆಡಿನ ಹಾಲನ್ನ ಕುಡಿದ್ರೆ ನಮಗೆ ಎಲ್ಲ ಏನೇನು ಬಾಡಿಗೆ ಬೇಕು ಅದೆಲ್ಲ ಸಿಗುತ್ತೆ ಅನ್ನೋದಕ್ಕೆ ನಮ್ಗೆ ಆಡು ಇವಾಗ ಸಿಗೋದಿಲ್ಲ ಅದೆಲ್ಲ. ಹಾಗಾಗಿ ಈ ತರ ಪೌಡರ್ಗಳನ್ನ ನಾವು ಮಾಡ್ಕೊಂಡು ತಿಂದ್ರೆ ದೇಹಕ್ಕೆ ಏನೇನು ಕಷ್ಟ ಇರುತ್ತೋ ಎಲ್ಲ ಪರಿಹಾರ, ಆರೋಗ್ಯ ಚೆನ್ನಾಗಾಗುತ್ತೆ. ಮತ್ತೆ ಇದು ನಾನ್ ವೆಜಿಟೇರಿಯನ್ಸ್ ಡೈಲಿ ಗೋಟ್ ಲೆಗ್ ಸೂಪ್ ಕುಡಿಯೋಕ್ಕಾಗಲ್ಲ ಅಲ್ವಾ, ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಕುಡಿತಾರೆ. ಬಟ್ ಇದೆಲ್ಲನೂ ಡೈಲಿ 2 ಸಲ ತೊಗೊಳ್ಬೋದು. ಬರೀ ಹೊಟ್ಟೆಲಿ ತೊಗೋಬಾರ್ದು, ಯಾಕೆ ಇದು ಸ್ಟ್ರಾಂಗ್ ಮೆಡಿಸನ್. ಬರೀ ಹೊಟ್ಟೆಲಿ ತೊಗೊಂಡ್ರೆ ಏನೂ ಆಗಲ್ಲ. ಕೆಲವರಿಗೆ ಒಬ್ಬೊಬ್ಬರಿಗೆ ವಾಂತಿ ಬರೋಂಗಾಗುತ್ತೆ, ಕೆಲವರಿಗೆ ಲೂಸ್ ಮೋಷನ್ ಆಗಬಹುದು, ಅವ್ರವ್ರ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅದಕ್ಕೇ ಸುರಕ್ಷಿತವಾಗಿರಲಿ ಅಂತ ಅಂದ್ಬಿಟ್ಟು ಊಟ ಆದಮೇಲೆ ಒಂದು 11 ಗಂಟೆಗೆ, ಆಮೇಲೆ ಒಂದು 4 ಗಂಟೆ 5 ಗಂಟೆಗೆ ಏನಾದರೂ ಬಿಸಿ ಬಿಸಿ ಕುಡಿಬೇಕಾದ್ರಿಂದ ಕುಡಿದ್ರೆ ಒಳ್ಳೇದು. ಇದು ಮಕ್ಕಳು ಸೂಪ್ ಮಾಡ್ಕೊಂಡು ಸೂಪ್ ಮಾಡೋದು ಈಸಿ, 5 ಮಿನಿಟ್ಸ್ ಅಷ್ಟೇ ಸೂಪ್ ಮಾಡೋದು. ನಮ್ಮ ಚಾನಲಲ್ಲಿ ಎಲ್ಲ ಸೂಪ್ ಮಾಡೋದ್ರದ್ದು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನಾನು. 5 ಮಿನಿಟ್ಸ್ ಅಷ್ಟೇ. ಏನು ತಣ್ಣೀರಿಗೆ ಹಾಕೋದು, 1 ಸ್ಪೂನ್ ತುಪ್ಪ ಹಾಕೋದು, ಒಂದು ಅರ್ಧ ಸ್ಪೂನು, ಒಂದಿಬ್ಬರಿಗೆ ಅಂದರೆ 1 ಸ್ಪೂನು, 1-2 ಲೋಟ ನೀರು ಹಾಕೋದು, ಎಷ್ಟು ಸೂಪ್ ಬೇಕು. ಈ ಪೌಡ್ರ್ ಹಾಕೋದು, ಕರಗಿಸೋದು, ಆಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಅದು ಒಂದು ತಿಳಿಸಾರು ಥರ ನೊರೆ ಬರುತ್ತಲ್ಲ, ಆ ಥರ ನೊರೆ ಬರುತ್ತೆ. ಆಫ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ನಾವೇ ಹಾಕಿರ್ತೀವಿ ಉಪ್ಪು, ಬಟ್ ಕಮ್ಮಿ ಹಾಕಿರ್ತೀವಿ ತುಂಬ. ಒಬ್ಬೊಬ್ರು ಉಪ್ಪೇ ತಿನ್ನಲ್ಲ ಅಲ್ವಾ, ಅದು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳೋದಷ್ಟೇ. ಪ್ಯೂರ್ ವೆಜಿಟೇರಿಯನ್ ಅವರು ಕಾಲು ಸೂಪ್ ಕುಡೀರಿ ಅಂತಾರೆ, ಯಾಕಂದರೆ ಬೋನ್ಸ್ಗೆ ಸ್ಟ್ರೆಂತ್ ಇಲ್ಲ, ಕುಡಿಲೇಬೇಕು ಅಂತ ಕಂಪಲ್ಸರಿ ಹೇಳ್ತಾರೆ. ಕುಡಿಯೋಕ್ಕಾಗಲ್ಲ ವೆಜ್ ಅವ್ರಿಗೆ, ಅಸಹ್ಯನೂ ಆಗುತ್ತೆ, ಇಷ್ಟನೂ ಆಗಲ್ಲ, ಮನೇಲಿ ಯಾರೂ ಮಾಡೂ ಕೊಡಲ್ಲ, ಅಂಗಡಿಯಿಂದ ಕುಡಿಯೋದಕ್ಕೂ ನಮ್ಗೆ ಕಂಫರ್ಟಬಲ್ ಇರಲ್ಲ. ಬೆಸ್ಟ್ ರೆಮಿಡೀಸ್ ಅಂತ ಹೇಳಿದ್ರೆ ಈ ಥರ ಬೇರ್ನಲ್ಲೂ ನಾವು ಅದೇ ಕ್ವಾಂಟಿಟಿ, ಅದೇ ಕ್ಯಾಲ್ಶಿಯಮ್ಗಳು ಏನೇನು ಬೇಕೋ ಆ ಗೋಟಲ್ಲಿ ಏನೇನು ಇರುತ್ತೆ, ವೆಜ್ ಗೋಟ್ ಅಂತ ಹೇಳ್ತಾರೆ. ಏನು ಮೇಡಮ್ ಇದನ್ನ? ವೆಜಿಟೇರಿಯನ್ ಗೋಟ್. ಬಟ್ ಇಲ್ಲಿ ತುಂಬ ಜನ ನಾನ್ ವೆಜಿಟೇರಿಯನ್ಸ್ ಬಂದಾಗಲೂ ನಾವು ಟೇಸ್ಟ್ಗೆ ಸೂಪ್ ಮಾಡಿ ಕೊಟ್ವಲ್ಲ, ಅವರು ಅಂದ್ರು ಮೇಡಮ್ ಕಾಲ್ ಸೂಪ್ ಥರನೇ ಇದೆ ಇದು, ಟೇಸ್ಟ್ ಫ್ಲೇವರ್ ಹಾಗೆ ಸ್ವಲ್ಪ
ತುಂಬಾ ಇದು ಮಾಡಿಲ್ಲ, ಬಟ್ ಸ್ವಲ್ಪ ಮೈಲ್ಡ್ ಆಗಿ ಫ್ಲೇವರ್ ಸರಿ ಹಾಕಿರ್ತೀವಿ ಸರಿ ಸರಿ. ಯಾಕೆಂದ್ರೆ ಇದು ಏನು ಟೇಸ್ಟ್ಲೆಸ್ ಓಡರ್ಲೆಸ್ ಇದು. ಸೊ ಅದಕ್ಕೊಂಚೂರು ನಾವೊಂದು ಟೇಸ್ಟೂ ಮಾಡಬೇಕಲ್ವಾ. ಮೆಡಿಸನ್ ಥರ ತೊಗೊಳ್ಳಿ ಅಂದರೆ ಡೈಲಿ ಎಲ್ಲರಿಗೂ ಇಷ್ಟ ಆಗಲ್ಲ. ಟೇಸ್ಟಿಯಾಗಿ ಕೊಟ್ಟರೆ, ಇದು ನನ್ನ ದುಬೈ ಸಬ್ಸ್ಕ್ರೈಬರ್ ಒಬ್ಬರು 3 ವರ್ಷದ ಮಗು ಒಂದು 5-7 ವರ್ಷದ ಮಗು ಒಂದು ಈ ಥರ ಮಕ್ಕಳಿಗೆ ವೀಕ್ ಇದ್ರಂತೆ. ಆ ಮಕ್ಕಳಿಗೆ ಇದು ಸೂಪ್ ಮಾಡಿಬಿಟ್ಟು ಇದಕ್ಕೇನೆ ಸಾಸಿವೆ ಕರಿಬೇವು ಒಗ್ಗರಣೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ರಸಮ್ ಥರ ಮೆತ್ತಗೆ ಅನ್ನ ಮಾಡಿ ಕಲಸಿ ತಿನ್ನಿಸ್ತಿದ್ದೀನಿ ವೀಣಾ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಮಕ್ಕಳು ಇವಾಗ ಅಂತ ಹೇಳ್ರಿ. ಈ ಥರ ಪ್ರೂವನ್ ಇನ್ಸಿಡೆಂಟ್ಸ್ ತುಂಬ ಇದೆ ಇದರಲ್ಲಿ. ನೋಡಿ, ನಾನ್ ವೆಜ್ ಬೇಡ, ವೆಜ್ಜಲ್ಲೇ ಕಾಲು ಸೂಪ್ ಮಾಡ್ಕೊಂಡು ಕುಡಿಬೋದು ಅಂದರೆ ಇದೇ 100% ಪ್ರೂಫ್ ಇದು. ಮೇಡಮ್ ಅವರು ಹೇಳ್ತಾ ಇದ್ದಾರೆ, ನಾವು ಇನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಆಪ್ರೇಷನ್ಸ್ ಆಗಿದೆ, ಬಾಡಿ ವೀಕ್ ಇದೆ, ಹಂಗೂ ಗಾಡಿ ಓಡಿಸ್ತಾಳೆ ಸ್ಟ್ರಾಂಗಾಗಿ. ಮನೆಗೆ ಹೋಗಿದ ತಕ್ಷಣ ಟುಷ್ ಪಟಾಕಿ ಆಗಿರ್ತಾಳೆ. ಇನ್ನು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ, ಈ ಸೂಪ್ ಕೊಟ್ಟು ನನ್ನ ಮಗಳನ್ನ ಇನ್ನೂ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರೆಂತಿಯಾಗಿ ಮಾಡಿಕೊಡ್ತೀನಿ. ನಿಜವಲ್ಲೂ ನಂಗೆ ತುಂಬ ಇಷ್ಟ ಆಗ್ತಾ ಇದೆ ಇದು. ಕೇಳ್ತಾ ಇದ್ರೇ ಒಂದು ಎಕ್ಸೈಟ್ಮೆಂಟ್ ಇದೆ. ಹೌದು, ಯಾಕೆಂದ್ರೆ ನಾವು ಟ್ರೈ ಮಾಡ್ಬೋದಲ್ವಾ ಅಂತ ಎಲ್ಲರ ಅನ್ಸುತ್ತೆ. ಎದುರುಗಡೆನೂ ಮಾತಾಡ್ಬೇಕಂದ್ರೆ ನನಗೆ ಧೈರ್ಯ ಇರಬೇಕು. ನನ್ನ ಪ್ರಾಡಕ್ಟ್ ಜೆನ್ಯೂನ್ ಆಗಿದೆ ಹಾಗೂ ನಾನು ಕರೆಕ್ಟಾಗಿ ಮಾಡ್ತೀನಿ ಅನ್ನೋ ಧೈರ್ಯ, ಹಾನೆಸ್ಟಿ ಇದ್ರೆ ಮಾತ್ರ ನನಗೆ ಮಾತಾಡೋಕ್ಕಾಗೋದು. ಏನೋ ಸುಮ್ಮನೆ ತಗೊಳ್ಳಿ ಅಂತ ಅನ್ನೋದಕ್ಕೆ ನನಗೆ ಇಷ್ಟ ಇಲ್ಲ ಹೇಳೋದಕ್ಕೆ. ಕೊಟ್ಟಿರೋ ಹೌದೌದು, ನನಗೆ ರಿಸಲ್ಟ್ಸ್ ಇದೆ. ಎಲ್ಲರಿಗೂ ನಮ್ಮ ಸ್ಟಾಫು ಎಲ್ಲರಿಗೂ ಒಳ್ಳೊಳ್ಳೆ ರಿಸಲ್ಟ್ ಇದೆ. ನಾನಿದು ಕೆಲವರಿಗೆ ಇದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಯಾಕೆಂದ್ರೆ ಇದು ನಾನು 60 kg ಈ ಗೆಡ್ಡೆ ತಂದ್ರೆ ಇದು ಸಿಪ್ಪೆ ತೆಗೆದು ಎಲ್ಲ ಮಾಡೋಷ್ಟರಲ್ಲಿ 30 kg ಆಗಿರುತ್ತೆ. ಆ 30 kgನ ತುರಿದ್ಬಿಟ್ಟು ಹಿಂಗೆ ಒಣಗಿಸಿದ್ರೆ ಇದು 1 kg. 60 kg ಗೆಡ್ಡೆ ತಂದ್ರೆ 5.5 kg ತುರಿ ಸಿಗುತ್ತಷ್ಟೇ ನನಗೆ. ತುಂಬಾ ಕಷ್ಟ. ಅದಕ್ಕೆ ಇದು ಸ್ವಲ್ಪ ರೇಟ್ ಜಾಸ್ತಿ. ಬಟ್ ಇನ್ನೊಂದೇನಂದ್ರೆ ಇದು ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಡೈಲಿ 1 ಸ್ಪೂನ್ 2 ಸ್ಪೂನ್ ಅಲ್ಲೇನೆ ಮುಗಿಸ್ಬಿಡ್ಬೋದು ಕತೆ. ಅದ್ರ ಜಾಸ್ತಿ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ. ನಿಮಗೆ ಜಾಸ್ತಿ ದುಡ್ಡಾದ್ರೆ ಚಿಟಿಕೆನಲ್ಲೇನೆ ರಿಸಲ್ಟ್ ಕೊಡುವಂಥ ಒಂದು ಮಿರಾಕಲ್ ಸೂಪ್ ಅಂತಾನೆ ಹೇಳ್ಬೋದು ಇದನ್ನ. ಮೇಡಮ್, ಯಾವ ವಯಸ್ಸಿಂದ ಸ್ಟಾರ್ಟ್ ಮಾಡ್ಬೋದು ಇದು? 3 ವರ್ಷದ ಮೇಲಿನ ಮಕ್ಕಳುಗಳಿಂದ ಹಿಡಿದು ಸಾಯೋ ಮುದುಕಿರ್ ತನಕನೂ ಕೊಡ್ಬೋದು. ಅವ್ರಿಗೂ ಕೂಡ ಸ್ಟ್ರೆಂತ್ ವಯಸ್ಸಿಂದ. ಇವಾಗ ಮನೆಗೆ ಇರ್ತಾರೆ ನೋಡಿ ಕೆಲವರು ಮನೇಲಿ ವಯಸ್ಸಾದವರು, ಅವ್ರಿಗೂ ಕೂಡ ಸೂಪ್ ಕೊಟ್ರೆ ಒಂಚೂರು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟಾದ್ರೂ ಒಂಚೂರು ಎದ್ದು ಕೂತ್ಕೊಳ್ಳೋಕ್ಕಾದ್ರೂ ಶಕ್ತಿ ಬಂದೇ ಬರುತ್ತೆ. ಅದಂತೂ ಏಜ್ ಲಿಮಿಟ್ ಇಲ್ಲ. ಈ ಏಜ್ ಲಿಮಿಟ್ ಇಲ್ಲ. ಇದು ಏನಂದ್ರೆ ಬರೀ ಹೋಟೆಲ್ ಒಂದು ತಗೋಬಾರ್ದು, ಅದೊಂದು ಅಷ್ಟೇ. ತಿಂಡಿ ಆದ್ಮೇಲೆ ಸಂಜೆ ಇಲ್ಲ ಮಲಗಬೇಕಾದ್ರೆ ರಾತ್ರಿ ಈ ತರ ತಗೊಳ್ಬಹುದು. ಊಟ ಆದ್ಮೇಲೆ ಈ ತರ ಕಾಫಿ ಟೀ ಕುಡಿಯೋ ಬದಲು ಇದನ್ನ ಸೂಪ್ ಅಂತ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಬೆನಿಫಿಟ್. ಮತ್ತೆ ಇದಕ್ಕೆ ಇನ್ನೊಂದು ಮೇನ್ ಎಚ್ಚರಿಕೆ ಏನಂದ್ರೆ, ಇದಕ್ಕೆ ಟೇಸ್ಟ್ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಆಡ್ ಮಾಡೋದಾಗ್ಲಿ, ಹುಣಸೆ ಹಣ್ಣು ಆಡ್ ಮಾಡೋದಾಗ್ಲಿ, ನಿಂಬೆಹಣ್ಣು ಆಡ್ ಮಾಡೋದಾಗ್ಲಿ ಏನು ಮಾಡಬಾರ್ದು. ಇದಕ್ಕೆ ಹುಳಿ ಪದಾರ್ಥ ಸೇರಿದ್ರೆ ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಕಮ್ಮಿ ಆಗೋಗುತ್ತೆ. ಸೊ ಹುಳಿ ಪದಾರ್ಥ ಇದಕ್ಕೆ ಸೇರಿಸಬಾರ್ದು. ನಾವೇನೇ ಸ್ವಲ್ಪ ಒಂಚೂರು ಸ್ಟ್ರೆಂತ್ ಬರಲಿ ಅಂತ ಅಂದ್ಬಿಟ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ನಾವು ಆಮ್ಲ ಪೌಡ್ರ್ ಆ್ಯಡ್ ಮಾಡಿರ್ತೀವಿ. ನೆಲ್ಲಿಕಾಯಿ ಪೌಡ್ರ್, ನೆಲ್ಲಿಕಾಯಿ ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಒಂಚೂರು ಇದು ಟಿಂಜ್ ಅದು ಬರಲಿ ಹುಳಿ ಇದು ಅಂತ ಅಂದ್ಬಿಟ್ಟು ಸ್ವಲ್ಪನೇ, ಜಾಸ್ತಿ ಹಾಕಿರಲ್ಲ, ಸ್ವಲ್ಪನೇ ಗೊತ್ತಿಲ್ಲದೆ ಇರೋ ಥರ ಇರಲಿ ಅಂದ್ಬಿಟ್ಟು ನಾವು ಸ್ವಲ್ಪ ನೆಲ್ಲಿಕಾಯಿದು ಪೌಡ್ರ್ ಆ್ಯಡ್ ಮಾಡಿರ್ತೀವಿ. ಅಷ್ಟೇ ಸಾಕು, ಇನ್ನೇನು ಆ್ಯಡ್ ಮಾಡೋಂಗಿಲ್ಲ. ಒಂಚೂರು ತುಪ್ಪ, ನೀರು, ಉಪ್ಪು ಅಷ್ಟೇನೆ. ಉಪ್ಪು ಬೇಕಾದ್ರೆ ಉಪ್ಪು ಅಷ್ಟೇನೆ, ನೀರು ಬಿಸಿ ಮಾಡ್ಕೊಂಡು ಕುಡಿಯೋದು. ಒಳ್ಳೆ ತುಪ್ಪ ಸಿಕ್ಬಿಟ್ರಂತೂ ಇನ್ನೂ ಫಾಸ್ಟ್ ರಿಸಲ್ಟ್. ಇನ್ನೊಂದು ವಿಷಯ ಈ ಸೂಪಿಂದ ಏನಂದ್ರೆ, ಕೆಲವರಿಗೆ ಸೋರಿಯಾಸಿಸ್ಸು ಮತ್ತು ಸ್ಕಿನ್ ಇಶ್ಯೂಸ್ ತುಂಬ ಇರುತ್ತೆ ನೋಡಿ. ನಾರ್ಮಲ್ ನರ್ವಸ್ ಪ್ರಾಬ್ಲಮ್ಮು ಇರೋರಿಗೆಲ್ಲರಿಗೂ ಒಬ್ಬೊಬ್ಬರ ಬಾಡಿ ನೇಚರ್ ಒಂದೊಂದು ಥರ ಇರುತ್ತೆ. ಒಂದೊಂದು ಬಾಡಿ ಶೀತ, ವಾತ, ಪಿತ್ತ ಈ ಥರ ಪ್ರಕೃತಿಗಳಿರುತ್ತೆ. ಈ ಸೂಪ್ ತೊಗೊಂಡಾಗ ಮೈಯೆಲ್ಲ ಒಂಚೂರು ಮುಳುಮುಲು ಆದಂಗೆ ಆಗುತ್ತೆ. ಒಂಚೂರು ಏನೋ ಓಡಾಡ್ದಂಗೆ ಏನೋ ಒಂಥರ ಫೀಲಿಂಗ್ ಆಗುತ್ತೆ. ಆ ಫೀಲಿಂಗ್ ಬಂದರೆ ನೀವು ಸಂತೋಷ ಪಡಬೇಕು. ಯಾಕೆ ಅಂದರೆ ನಿಮಗೆ ಆ ಸೂಪ್ ಭಾಳ ಬೇಗ ರಿಸಲ್ಟ್ ಕೊಡ್ತಿದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಹತ್ರ ಸಿದ್ಧ ಡಾಕ್ಟ್ರುಗಳೆಲ್ಲ ತೊಗೊಂಡು ಹೋಗ್ತಾರೆ. ಅವ್ರು ಬಂದವ್ರು ಮೊನ್ನೆ ಹೇಳಿದ್ರೆ ಏನಂದರೆ, ಒಬ್ಬರು ತೊಗೊಂಡು ಹೋದವ್ರು ಬಂದಿದ್ದು, ಈ ಥರ ಮೈಯೆಲ್ಲ ಮುಲುಮುಲ ಅಂದಂಗೆ ಆಗ್ತಾ ಇದೆ ವೀಣಾ ನನಗೆ ಅಂತ ಹೇಳಿದ್ರು. ಪಾಪ ಲಕ್ಕಿಲಿ ಸಿದ್ಧ ಡಾಕ್ಟ್ರ್ ಜೊತೆನೆಲ್ಲ ಇದ್ರು. ಅವ್ರು ಏನು ಹೇಳಿದ್ರು, ನೀವು ಲಕ್ಕಿ ಮೇಡಮ್, ಇದು ತೊಗೊಂಡಾಗ ಮೈಯೆಲ್ಲ ಮುಲುಮುಲು ಅಂದಂಗೆ ನಿಮ್ಗೆ ಆಗ್ತಿರೋದು ಒಂಥರ ಇಚ್ಚಿಂಗ್ ಥರ ಒಂಥರ ಆಗ್ತಿರೋದು, ಸೆಲ್ಸ್ ಎಲ್ಲ ರೀಜನರೇಟ್ ಆಗ್ತಾ ಇದೆ. ಸತ್ತಿರೋ ಇವಾಗ 40 ಡೇಸಲ್ಲಿ 20 ಡೇಸಲ್ಲಿ ನಮ್ಮ ಸೆಲ್ಲೆಲ್ಲ ಸತ್ತೋಗುತ್ತೆ, ಹೊಸ ಸೆಲ್ಸ್ ಹುಟ್ಟುತ್ತೆ. ಈ ಥರ ಕೆಲವುದು ಅಲ್ಲೇ ಬಾಡಿನಲ್ಲೇ ಉಳ್ಕೊಳ್ಳುತ್ತೆ. ಅಂಥ ಸೆಲ್ಸ್ ಎಲ್ಲನೂ ಅದು ಜೀವ ತಳ್ಕೊಳ್ತಾ ಇದೆ. ಯು ಶುಡ್ ಫೀಲ್ ಹ್ಯಾಪಿ ಅಂತ ಹೇಳಿದ್ರು. ಸೊ ಆ ಥರ ಎಲ್ಲ ಅಂದ್ರೂ ಹೆದರ್ಕೋಬೇಡಿ, ನಿಮಗೆ ವಾಸಿ ಆಗೋಕ್ಕೆ ಅದೊಂದು ಸಿಗ್ನಲ್ ಕೊಡ್ತಾ ಇದೆ ಅಷ್ಟೇ ಈ ಸೂಪ್.
ಅಂದ್ರೆ ಗುಳ್ಳೆ ಬರೋದು ಆ ಥರ ಎಲ್ಲ ಅದೆಲ್ಲ ಆಗಲ್ಲ. ಇನ್ನರಲ್ಲಿ ಏನೋ ಒಂಥರ feel ಏನೋ ಆಗ್ತಾ ಫೀಲಿಂಗ್. ಇವಾಗ ನಮಗೆ ಬಿಸಿ ಬಿಸಿ ತಿಂದರೆ ಮೈಯೆಲ್ಲ ಒಂಥರ ಏನೋ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಂಗೆ, ಬಾಡಿ ಎಲ್ಲ ಬೇವ್ತಂಗೆ ಎಲ್ಲ ಆಗುತ್ತಲ್ಲ, ಆ ಥರ ಹಂಗೂ ಆಗೋದಿಲ್ಲ. ಒಂಚೂರು ಮೈಯೆಲ್ಲ ಒಂಚೂರು ಮುಲು ಅಂದಂಗೆ ಆಗುತ್ತೆ ಅಷ್ಟೇ. ಅದೆಲ್ಲ ಒಂದು 2-3 ದಿನ ಆ ಥರ ಅಷ್ಟೇ. ಕೆಲವರಿಗೆ 10 ಡೇಸು ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಅದರಲ್ಲಂತೂ ಬಾಡಿಲಿ ಆ ಥರ ಏನಾದರೂ ಹಂಗೆ ವೈಬ್ರೇಷನ್ಸ್ ಆ ಥರ ಬಂದರೆ ಹ್ಯಾಪಿಯಾಗಿರ್ಬೇಕು, ಭಯ ಪಡಂಗಿಲ್ಲ. ಭಯ ಪಡೋ ಹಂಗಿಲ್ಲ. ಎಕ್ಸಾಂಪಲ್ ಮೇಡಮ್ ಅವ್ರು ಇತ್ತೀಚೆಗೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಬೇಗ ಪೀರಿಯಡ್ ಆಗ್ತಾರೆ, ಆಮೇಲೆ 1 ವರ್ಷ 2 ವರ್ಷ ಗ್ಯಾಪ್ ತೊಗೊಂಡ್ಬಿಡ್ತಾರೆ, ಪೀರಿಯಡೇ ಆಗೋದಿಲ್ಲ. ಅದಕ್ಕೆ ಯಾವ ಥರ ಹೇಳ್ತೀರಾ ನೀವು? ಇದು ಒಳ್ಳೇದು ಸೂಪ್. ಮೆನ್ಸ್ಟ್ರಲ್ ಕ್ರಾಂಪ್ಸ್, ಇದು ಪೀರಿಯಡ್ಸ್ ಆದಾಗ ಪೇಯ್ನ್ ಬರ್ತಾ ಇರೋದು, ತಲೆ ಸುತ್ತು ಬರ್ತಾ ಇರೋದು, ಮತ್ತು PCOD PCOS ಅದೆಲ್ಲದಕ್ಕೂ ತುಂಬ ಒಳ್ಳೇದು. ಮತ್ತು ಕೆಲವರಿಗೆ ಮಕ್ಕಳಾಗದೆ ಬೇರೆ ಪ್ರಾಬ್ಲಮ್ ಎಲ್ಲ ಇದ್ರೂ ಕೂಡ ಇದು ರೆಕ್ಟಿಫೈ ಮಾಡುತ್ತೆ. ಏನಂತ ಅಂದರೆ ಇದು ಇಟ್ ವಿಲ್ ರೆಕ್ಟಿಫೈ ಇಂಟರ್ನಲ್ ಆರ್ಗನ್ಸ್ ಅಂತ ನಾನು ಹೇಳಿದೆ ಮುಂಚೆನೆ. ಆರ್ಗನ್ಸ್ ಎಲ್ಲನೂ ತುಂಬ ಲಾಂಗ್ ಪೀರಿಯಡಲ್ಲಿ ಕರೆಕ್ಟಾಗಿ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ತೊಗೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು. ಈ ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ಹೇಳಿದ್ರಿ, ಅವ್ರಿಗೂ ಕೂಡ ಮಕ್ಕಳು 1 ವರ್ಷ ಎಲ್ಲ ಪೀರಿಯಡ್ಸ್ ಆಗಿಲ್ಲ ಅಂದರೆ ಕೆಲವರಿಗೆ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿನೂ ಇರ್ಬೋದು, ಅದು ಒಂದು ಸಲ ನೋಡ್ಕೊಳ್ಳಿ. ಬಟ್ ಈ ಸೂಪ್ ಅಂತೂ ಆ ಪ್ರಾಬ್ಲಮ್ಗೂ ಖಂಡಿತ ಹೆಲ್ಪ್ ಆಗುತ್ತೆ. ಕೆಲವು ಹೊಟ್ಟೆ ನೋವು ಬರುತ್ತೆ, ಬೆನ್ನು ಬರುತ್ತೆ, ಆ ಪೀರಿಯಡ್ ಪ್ರಾಬ್ಲಮ್ ಅಲ್ಲಿ ಮಲಗಿ ಬಿಡ್ತಾರೆ, ಪೇಷಂಟ್ ತರ ಆಗ್ಬಿಟ್ಟಿರ್ತಾರೆ ಪೀರಿಯಡ್ ಪ್ರಾಬ್ಲಮ್. ಮತ್ತೆ ಇನ್ನೊಂದೇನಂದ್ರೆ ಒಂದ್ಸಲ ಪೀರಿಯಡ್ಸ್ ಆದ್ರೆ ಹೆಂಗಸು ಸುಧಾರಿಸ್ಕೊಳ್ಳೋಕ್ಕೆ ಮತ್ತೆ 15 ಡೇಸ್ ಬೇಕು. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ, ಐರನ್ ಡಿಫಿಷಿಯನ್ಸಿ ಇರುತ್ತೆ, ಸುಸ್ತಾಗುತ್ತೆ. ಅದರಿಂದ ಎಲ್ಲ ಬೇಗ ರಿಕವರ್ ಆಗ್ಬೋದು ಈ ಸೂಪಲ್ಲಿ. ಇದು ಎಷ್ಟು ತಿಂಗಳು ತೊಗೊಳ್ಬೇಕು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಆದರೆ ಇದು ಎಷ್ಟು ತಿಂಗಳು ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ಬರ ಬಾಡಿ ನೇಚರ್ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ನೀವು 1/4 kg ತೊಗೊಂಡಿರ್ತೀರ, 1/4 kgನಲ್ಲೇ 50% ಪ್ರಾಬ್ಲಮ್ ಸಾಲ್ವೂ ಆಗ್ಬೋದು. ಕೆಲವರಿಗೆ ಲಾಂಗ್ ಪೀರಿಯಡ್ಡು ತೊಗೊಳ್ಬೋದು. ನಾನು ಹೇಳೋದೇನೆಂದರೆ ಅವ್ರು ಸಮಾಧಾನ ಆಗೋಷ್ಟು ದಿವಸ ತೊಗೊಳ್ಳಿ ಅಷ್ಟೇ. ನನಗೆ ಸಾಕಪ್ಪ, ಇನ್ನು ನಾನು ವಾಸಿಯಾಗಿದೆ, ನನಗೆಲ್ಲ ಪ್ರಾಬ್ಲಮ್ಮು ಅಂತ ಅನ್ಕೊಳ್ಳೋಷ್ಟು, ಅವ್ರಿಗೆ ಫೀಲ್ ಆಗೋಷ್ಟು ತೊಗೊಳೋದು ಸಾಕು. ಯಾಕೆಂದರೆ ಇದು ಅವ್ರು ಅನ್ಕೊಳ್ಳೋಷ್ಟು ಎಕ್ಸ್ಪೆನ್ಸಿವೂ ಇಲ್ಲ. ಒಂದು 1/4 kg ತೊಗೊಂಡ್ರೆ 2 ತಿಂಗಳು ಬರುತ್ತೆ ಸೂಪು. ಅದೇನು ಇದಿಲ್ಲ. 1/4 kg 625 ರುಪೀಸ್. ಅವ್ರಿಗೆಲ್ಲ ಕರೆಕ್ಟಾಗಿ ಆಯಿತು ಅಂದರೆ ಸ್ಟಾಪ್ ಮಾಡ್ತಾರೆ. ಇಲ್ಲ ನನಗೆ ಇನ್ನೂ ಹೆಲ್ತಿ ಆಗಿರಬೇಕು, ಇನ್ನು ಲಾಂಗರ್ ಪೀರಿಯಡ್ ತೊಗೊಳ್ಳೋಣ, ನನಗೆ ಫೀಲಿಂಗ್ ಇದು ಚೆನ್ನಾಗಿದೆ, ನಾನು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದೀನಿ, ನಾನು ಇವಾಗ ನನಗೆ ಏನು ಪೇಯ್ನ್ ಇಲ್ಲ, ಬಾಡಿ ಪೇಯ್ನ್ ಇಲ್ಲ, ಮಂಡಿ ನೋವಿಲ್ಲ ಅನ್ನೋರು ಲಾಂಗ್ ಪೀರಿಯಡ್ ಕಂಟಿನ್ಯೂ ಮಾಡ್ಬೋದು. ಇದು ಎಲ್ಲ ಏನು ಬೇರೆ ಪದಾರ್ಥವೇ ಇಲ್ಲ ಇದರಲ್ಲಿ, ಯಾವುದು ಇದು ಪ್ರಿಸರ್ವೇಟಿವ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಎಂಥದ್ದು ಇಲ್ಲ. ಇದನ್ನು ಕೂಡ ನಾವೇ ಇಲ್ಲೇ ಮನೇಲೇ ಮಾಡೋದು ತುರಿ. ಇದನ್ನು ಕೂಡ ನಾವು ಹೊರಗಡೆಯಿಂದ ತೊಗೊಳ್ಳೋದಿಲ್ಲ. ಸೊ ಅದರಿಂದ ಇದು ಹ್ಯಾಂಡ್ ಪಿಕ್ಡ್ ಅಂತ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಅದಾಗಿರೋದ್ರಿಂದ ನಾವೇ ಜಾಗರೂಕತೆಯಿಂದ ಮಾಡಿರೋದ್ರಿಂದ ಇದಕ್ಕೇನು ಹೆದರೋದು ಬೇಕಾಗಿಲ್ಲ. ಇವಾಗ ಯೂಟ್ಯೂಬರ್ಸ್ ಆಗಲಿ ಇಲ್ಲ ಒಂದು ಪ್ರಾಡಕ್ಟ್ಸ್ ಪ್ರಿಪೇರ್ ಮಾಡೋರಾಗಲಿ ಎಷ್ಟೇ ಬುದ್ಧಿವಂತ ಆದರೂ ಬಯರ್ಸ್ ಇರ್ತಾರಲ್ಲ, ಅವ್ರು ಅದಕ್ಕಿಂತ ಬುದ್ಧಿವಂತರು. ಸೊ ಇವಾಗ ಹೇಗೆ ಮಾಡ್ತೀರಾ, ನೀವೇ ಮಾಡ್ತೀರಾ, ಔಟ್ಸೋರ್ಸ್ ಮಾಡ್ತೀರಾ ಅನ್ನೋದೊಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ. ಇವಾಗ ಎಲ್ಲ ಕಡೆನೂ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಇರೋದ್ರಿಂದ ಸುಮಾರು ಜನ ಔಟ್ಸೋರ್ಸ್ ಮಾಡಿಕೊಂಡು ಪ್ರಾಡಕ್ಟ್ಸ್ ಮಾಡ್ತಾ ಇರೋರು ಇದ್ದಾರೆ. ಆದರೆ ನಮ್ಮದು ನೋಡಿ, ಇವಾಗ ಅದು ಆ ಗೆಡ್ಡೆನ ನಾವು ಪೌಡ್ರ್ ಮಾಡಿಟ್ಟಿದ್ದೀವಿ. ಯಾಕೆಂದರೆ ನಾವು ಇದು ಹೊರಗಡೆಗೂ ತೊಗೊಂಡೋಗಲ್ಲ, ನಮ್ಮದೇ ಇಲ್ಲೇ ಮಿಷಿನ್ ಇದೆ, ಫ್ಲವರ್ ಮಿಲ್ ಇದೆ, ಇದರಲ್ಲೇ ಮಾಡೋದು ನಾವು ಇದನ್ನು. ಸೊ ಇದೆಲ್ಲ ಅದು ಹುರಿದಿಟ್ಟಿದ್ದೀವಿ. ಮತ್ತು ಇದು ಕೂಡ ಇದನ್ನು ಕೂಡ ಹುರಿದಿಟ್ಟಿದ್ದೀವಿ ನೋಡಿ. ಮೆಣಸು, ಜೀರಿಗೆ ಎಲ್ಲ ಇರುತ್ತೆ, ಅದನ್ನು ಹುರಿದಿಟ್ಟಿದ್ದೀವಿ. ಇದರಲ್ಲಿ ಸ್ವಲ್ಪ ಡೈಜೆಷನ್ ಎಲ್ಲ ಚೆನ್ನಾಗಾಗಲಿ ಅಂತ ಶುಂಠಿ ಪುಡಿನೂ ಹಾಕಿದ್ದೀವಿ. ನಮಗೆ ಮಿಷನ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಪೌಡ್ರ್ ಮಾಡಿಟ್ಟಿದ್ದೀವಿ. ಇದೇ ಕಬ್ಬಿಣದ ಬಾಣಲೆಲೆ ಎಲ್ಲ ಹುರಿಯೋದು ನಾವು ಎಲ್ಲದಕ್ಕೂ. ನಮ್ಮ ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸಲ್ಲಿ 20 ಪ್ರಾಡಕ್ಟ್ ಇದೆ. ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು 1500 ರೂಪಾಯಿ ಬಾಳೋ ಪ್ರಾಡಕ್ಟ್ಸ್ನ 1199 ರೂಪಾಯಿ ಕೊಡ್ತಾಯಿದ್ದೀವಿ. ಅದರಲ್ಲಿ ಏನಂತ ಅಂದರೆ ಪಾರಂಪರ್ಯ ಅಕ್ಕಿಗಳ ಗಂಜಿ ಪೌಡ್ರು, ಬ್ಲ್ಯಾಕ್ ರೈಸು ಮತ್ತು 9 ಥರ ಪಾರಂಪರ್ಯ ಅಕ್ಕಿಗಳಿರುತ್ತೆ, ಆ ಗಂಜಿ ಪೌಡರು, ಮತ್ತು 100 ಗ್ರಾಮ್ಸ್ ಎಲ್ಲ 100 ಗ್ರಾಮ್ಸು ಬಾತ್ ಪೌಡ್ರ್ ಅಂದರೆ ಸ್ನಾನದ ಚೂರ್ಣ, 100 ಗ್ರಾಮ್ಸು ಫೇಸ್ ಪ್ಯಾಕ್, ಮುಖಕ್ಕೆ ಪಿಗ್ಮೆಂಟೇಷನ್ ಎಲ್ಲ ಹೋಗಿ ಶೈನಿಂಗ್ ಎಲ್ಲ ಬರುವಂಥದ್ದು, ಒಂದು ಅಸಿಡಿಟಿ ಗ್ಯಾಸ್ಟಿಕ್ಗೆ ಅಂಗಾಯ ಪುಡಿ ಅಂತ ಇದೆ, ಕರಳನ್ನ ಸ್ಟ್ರೆಂಥನ್ ಮಾಡೋದು, ಇದು ಕೂಡ 100 ಗ್ರಾಮ್ಸು. ದೆನ್ ಮತ್ತು ವೆಯ್ಟ್ ರಿಡಕ್ಷನ್ನು, ಶುಗರ್ ಮ್ಯಾನೇಜ್ಮೆಂಟು, ಇದೆಲ್ಲ ಅದಕ್ಕೆ ಆವರಿಕೆ ಟೀ ಅಂತ ಇದೆ, ಕೊಲೆಸ್ಟ್ರಾಲ್ಗೆಲ್ಲ ಒಳ್ಳೆಯದು, ಇದು ಕೂಡ 100 ಗ್ರಾಮ್ಸು. ಮತ್ತು ಹೇರ್ ಗ್ರೋತ್ ಚೂರ್ಣ ಅಂತ, ಇದು ನಾವು ಹೇರ್ ಆಯಿಲ್ ಹಚ್ಚೋದ್ರ ಜೊತೆಗೆ ರಾತ್ರಿ ಹೊತ್ತು ಹೇರ್ ಗ್ರೋತ್ ಚೂರ್ಣ ತೊಗೊಂಡ್ರೆ ಹೆಲ್ತ್ ಇಂಪ್ರೂವ್ಮೆಂಟ್ ಇರುತ್ತೆ, ಗಟ್ ಕ್ಲೆನ್ಸಿಂಗ್ ಆಗುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಇದು 100 ಗ್ರಾಮ್ಸು. ಇದ್ರ ಜೊತೆ ಹರ್ಬಲ್ ಶೀಕಾಕಾಯಿ ಪೌಡರ್, ನಾವು ಮನೇಲಿ ಮುಂಚೆ ಎಲ್ಲ ಶೀಕಾಕಾಯಿ ಪೌಡ್ರ್ ಮಾಡ್ತಿದ್ರಲ್ಲ, ಅದೇ ಥರನೇ
ಬಿಲ್ಪತ್ರೆಕಾಯಿ, ನೆಲ್ಲಿಕಾಯಿ ಎಲ್ಲ ಯೂಸ್ ಮಾಡಿರೋ ಒಂದು ಹರ್ಬ್ಸ್ ಎಲ್ಲ ಇರೋವಂಥದ್ದು ಒಂದು ಶೀಕಾಕಾಯಿ ಪೌಡ್ರ್ ಒಂದಿದೆ. ಇದಲ್ದೇ ಹೇರ್ ಪ್ಯಾಕ್ ಅಂದರೆ ಮುಂಚೆ ಎಲ್ಲ ಹೆಸರು ಕಾಳು, ಧನಿಯಾ ಎಲ್ಲ ನೆನೆ ಹಾಕಿ ರುಬ್ಬಿ ಎಲ್ಲ ಮಾಡ್ತಿದ್ರಲ್ಲ ಅಮ್ಮಂದರು, ಅದೇ ಥರ ಇದರಲ್ಲಿ ಅರ್ಧ ಗಂಟೆ ನೆನೆ ಹಾಕಿ ಆರಾಮಾಗಿ ತಲೆಗೆ ಹಚ್ಕೊಳ್ಳೋದು ಇನ್ಸ್ಟೆಂಟ್ ಹೇರ್ ಪ್ಯಾಕ್ ಒಂದು. ಇದು ಕೂಡ 100 ಗ್ರಾಮ್ಸ್. ಇದೆಲ್ಲ ಇಂಪಾರ್ಟೆಂಟ್ ನಮ್ಮದು ಜೆಮ್ ಆಫ್ ದ ಪ್ರಾಡಕ್ಟ್ ಹೇರ್ ಆಯಿಲು. ಮತ್ತು ಇದು ಜೆಮ್ ಆಫ್ ದ ಪ್ರಾಡಕ್ಟ್ ಮೊಡವಾಟು ಕಾಲ್ ಸೂಪ್ ಅಂತ ಅಂದ್ಬಿಟ್ಟು, ಇದು ವೆಜಿಟೇರಿಯನ್ ಗೋಟ್ಲೆಗ್ ಸೂಪ್ ಅಂತ ಕರೀತಾರೆ. ಇದು ಬೋನ್ ಸ್ಟ್ರೆಂಥನಿಂಗು, ನರ್ವಸ್ ಪ್ರಾಬ್ಲಮ್ಮು, ಲೇಡೀಸ್ ಯೂಟ್ರಸ್ ಪ್ರಾಬ್ಲಮ್ಸು ಎಲ್ಲ 4280 ಕಾಯಿಲೆಗಳು ಗುಣ ಆಗುತ್ತೆ ಇದರಲ್ಲಿ. ಇದು ಕೂಡ 100 ಗ್ರಾಮ್ಸ್ ಇರುತ್ತೆ. ಸೊ 1199 ರೂಪಾಯಿಗೆ ಇದು 9 ಪ್ರಾಡಕ್ಟನ್ನು ಕೂಡ 100 ಗ್ರಾಮ್ಸ್ ಸಿಗುತ್ತೆ. ಮತ್ತು ಇದಲ್ದೇ ನಮ್ಮದು ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ, ಅದನ್ನು ಕೂಡ ನೀವು ಆಮೇಲೆ ನೋಡ್ಕೊಳ್ಬಹುದು. ಇದಲ್ದೇ ಇನ್ನೂ ಒಂದು ಆಫರ್ ಇದೆ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ನಿಮಗೆಲ್ಲ. 9 ಥರ ಪೌಡ್ರಿ ಆಲ್ರೆಡಿ ಹೇಳಿದ್ನಲ್ಲ, ಇದ್ರ ಜೊತೆಗೆ 1/4 ಲೀಟ್ರ್ ಹೇರ್ ಆಯಿಲ್ ಬರುತ್ತೆ. ಇದ್ರದ್ದು ಕಾಂಬೋ ಏನಂತ ಅಂದರೆ 1599 ರೂಪಾಯಿ ಇದ್ರ ಕಾಂಬೋ ಬೆಲೆ. ಆದರೆ ಇದು ಆ್ಯಕ್ಚುಯಲ್ ಪ್ರೈಸ್ 1899 ರೂಪಾಯಿ ಆಗುತ್ತೆ. ಅಲ್ಲಿಗೆ 400 ರೂಪಾಯಿ ಉಳಿಯುತ್ತೆ. ಸೊ ಇದನ್ನು ಕೂಡ ಈ ಆಫರ್ನ ವೇಸ್ಟ್ ಮಾಡ್ಕೋಬೇಡಿ, ಬೇಗ ಗ್ರ್ಯಾಬ್ ಮಾಡಿ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡ್ರ್ ಮಾಡಿ. ಆ್ಯಕ್ಚುಲಿ ಸೂಪ್ನ ನಾವು ಇಲ್ಲೇ ಟ್ರೈ ಮಾಡ್ತಿದ್ದೀವಿ, ನೋಡೋಣ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಕುಡಿದ್ರು. ಹೆಂಗಿದಮ್ಮ? ಇದು ಒಂಥರ ಸೂಪೇ ಅನ್ನಿಸ್ತಲ್ಲ, ಅದರ ಕಾಫಿ ಟೈಮಲ್ಲಿ ಚೆನ್ನಾಗೇ ಇದೆ. ಇದು ತುಪ್ಪದ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅದರ ಕಹಿನೂ ಒಬ್ಬರು ಆ ಥರನೇ ಏನು ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿದೆ. ಚೇಸ್ ಗಾಯ್ಸ್, ನೆಕ್ಸ್ಟ್ ನೀವು ಕುಡಿಬೇಕು ಚೇಸ್ ಮಾಡ್ಕೊಂಡು ವಿಡಿಯೋಲಿ ಅಲ್ವಾ? ಏನು ಅನಿಸಲ್ಲ, ಇದು ಏನೋ ಏನು ಅನಿಸ್ತಾ ಇಲ್ಲ. ರಸಮ್ ಇದ್ದಂಗಿದೆ. ಅದಕ್ಕೆ ನಾನು ಹೇಳಿದ್ದು ಮಕ್ಕಳಿಗೆ ತಿನ್ನಿಸ್ತಾ ಚೆನ್ನಾಗಿದೆ, ಗೊತ್ತೇ ಆಗಲ್ಲ. 200% ಇದು ಏನು ಅಂತಲೇ ಗೊತ್ತಾಗಲ್ಲ. ನಮ್ಮ ಅಪ್ಪಂಗೆ ನಮ್ಮಮ್ಮ ಆಗ್ಲಿಕ್ಕೆ ಪಲ್ಯ ಮಾಡಿಬಿಟ್ಟು ತೇಮಾರಿಸ್ಬಿಡ್ತಾರಲ್ಲ, ಹಂಗೆ ರಸಮ್ ಅಂತ ತೇಮಾರಿಸ್ಬಿಡ್ಬೋದು. ಚೆನ್ನಾಗಿದೆ ಅಪ್ಪ, ಸಿಹಿ. ನೀರು ಸ್ವಲ್ಪ ರೆಗ್ಯುಲರಾಗಿ ಕುಡಿಯಮ್ಮ ನೀನು. ಸೂಪರ್. ಆ್ಯಕ್ಚುಲಿ ನೋಡಿ, ನಾನು ಅದಕ್ಕೆ ಹೇಳಿದ್ದು ನಿಮಗೆ, ಇದು ಒಂದು ಒಳ್ಳೆ ವಿಚಾರನ ಸ್ಪ್ರೆಡ್ ಮಾಡುವಂಥ ಒಂದು ಇದಾಗಿತ್ತು. ಪ್ರಮೋಷನ್ ಥರ ಆಗಿದ್ದಿದ್ರೆ ನಾನು ಟಕ್ಕನಂಗೆ ಮುಟ್ಬಿಟ್ಟು ಹೋಗ್ಬಿಡ್ತಿದ್ದೆ. ಅವ್ರೇನಕ್ಕೆ ನಮಗೆ ಸೂಪ್ ಮಾಡಿಕೊಟ್ರು ಹೇಳಿ? ಫಸ್ಟ್ ಆಫ್ ಆಲು ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ಫಸ್ಟು ನೀವು ಟ್ರಯಲ್ ಮಾಡಿ, ಆಮೇಲೆ ಜನಕ್ಕೆ ಹೇಳಿದಾಗ ಅದಕ್ಕೊಂದು ಆ್ಯಡೆಡ್ ಬೆನಿಫಿಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಅಫ್ಕೋರ್ಸ್ ಇವತ್ತು ನಾವು ಕುಡಿತಿದ್ದೀವಿ. ನಮ್ಮ ವೀನಸ್ ವೇದಿಕ್ಸ್ ಪ್ರಾಡಕ್ಟಲ್ಲಿ ಇನ್ನೊಂದು ಕ್ವೀನ್ ಆಫ್ ದ ಪ್ರಾಡಕ್ಟ್, ಆವಾಗಲೇ ಕಿಂಗ್ ಹೇಳಿದೆ, ಇವಾಗ ಕ್ವೀನ್ ಆಫ್ ದ ಪ್ರಾಡಕ್ಟ್ ನಮ್ಮದು ವೀನಸ್ ವೇದಿಕ್ಸ್ ಕ್ರೌನಿಂಗ್ ಗ್ಲೋರಿ ಹೇರ್ ಆಯಿಲ್. ಇದರಲ್ಲಿ 58ರಿಂದ 62 ಗಿಡಮೂಲಿಕೆಗಳನ್ನ ಹಾಕಿದ್ದೀನಿ. ಈ ಗಿಡಮೂಲಿಕೆಗಳನ್ನ 48 ದಿವಸ ಎಣ್ಣೆಲಿ ನೆನೆಸಿಟ್ಬಿಡ್ತೀವಿ. ಎಲ್ಲದು ನೆನೆಸಿಟ್ಬಿಟ್ಟು ಆಮೇಲೆ 50 ದಿವಸ ಆದಮೇಲೆ ಇದಕ್ಕೆ ಮತ್ತೆ ಎಣ್ಣೆ ಮಾಡಿ ಅದು ಡೈಲ್ಯೂಟ್ ಮಾಡಿ ಮತ್ತೆ ಫಿಲ್ಟ್ರ್ ಮಾಡೋಕ್ಕೆ ಶುರು ಮಾಡಿ ಆಮೇಲೆ ಪ್ಯಾಕಿಂಗ್ ಎಲ್ಲ ಹೋಗುತ್ತೆ. ನಮ್ಮದು ಒಂದು ಬಾಟ್ಲು ಹೇರ್ ಆಯಿಲ್ ರೆಡಿ ಆಗೋಕ್ಕೆ 60 ದಿವಸ ಮಿನಿಮಮ್ ಬೇಕೇ ಬೇಕು. ಸುಮ್ಮನೆ ಒಂದು ಪೌಡ್ರ್ ಹಾಕಿ ಒಂದು ಆಯಿಲ್ ಹಾಕಿ ಒಂದು ಹೇರ್ ಆಯಿಲ್ ಎಲ್ಲ ಮಾಡಲ್ಲ. 48 ದಿವಸ ಇದ್ರದ್ದೆಲ್ಲ ಎಣ್ಣೆಯಲ್ಲಿ ಹರ್ಬ್ಸ್ದೆಲ್ಲ ಡಿಕಾಕ್ಷನ್ ಥರ ಬಿಟ್ಕೊಂಡಿರುತ್ತೆ. ಇದು ಹೇರ್ ಫಾಲು, ಡ್ಯಾಂಡ್ರಫು ಮತ್ತು ಹೆಂಗಸರಿಗೆ ಇದು ಇವಾಗ ಅಲೋಪೇಶಿಯಾ ಥರ ಬಂದಿದೆ ನೋಡಿ, ಲೇಡೀಸ್ ಅಲೋಪೇಶಿಯಾ, ಅದೆಲ್ಲನೂ ವಾಸಿ ಆಗುತ್ತೆ. ಮತ್ತು ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರ ಜೊತೆ ನಿಮ್ಮ ಇನ್ನರ್ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಅದೇನಂತ ಅಂದರೆ ಹೇರ್ ಫಾಲ್ ಸ್ಟಾರ್ಟ್ ಆದಾಗಲೇ ಹೇರ್ ಫಾಲು ನೀವು ಒಂದು ಸಲ ನಿಮ್ಮದು ಹೀಮೋಗ್ಲೋಬಿನ್, ವಿಟಮಿನ್ B12, ವಿಟಮಿನ್ D 3 ಚೆಕ್ ಮಾಡ್ಕೊಳ್ಬೇಕು. ನಮ್ಮದು ಹೇರ್ ಆಯಿಲು 60% ಖಂಡಿತ ಹೆಲ್ಪ್ ಮಾಡುತ್ತೆ. ಇನ್ನು 40% ನಿಮ್ಮ ಕಡೆಯಿಂದ ಹೆಲ್ಪ್ ಬೇಕು, ಯಾಕೆಂದರೆ ನಿಮ್ಮ ತಲೆ ಕೂದಲನ್ನ ಬೆಳೆಸೋದಕ್ಕೆ. ಸೊ ನಿಮ್ಮದು ಇನ್ನರ್ ಹೆಲ್ತೂ ನೋಡ್ಕೊಳ್ಳಿ. ನಮ್ಮದು ಹೇರ್ ಆಯಿಲ್ ಹಚ್ಕೊಳ್ಳಿ ತಲೆ ಕೂದಲು ಬಂದುಬಿಡುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ನಮ್ಮ ಹೇರ್ ಆಯಿಲಿಗೆ ತಲೆ ಕೂದಲು ಬೆಳೆಯುತ್ತೆ, ಬಟ್ ನಿಮ್ಮದು ಇನ್ನರ್ ಹೆಲ್ತೂ ಕೂಡ ಖಂಡಿತ ತುಂಬ ಇಂಪಾರ್ಟೆಂಟು. ಈ ಥರ ಮಾಡಿಕೊಂಡು ನಮ್ಮದು ಹೇರ್ ಆಯಿಲ್ ಯೂಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಹೇರ್ ಫಾಲು, ಡ್ಯಾಂಡ್ರಫ್ ಅಲ್ಲದೆ ಅಲೋಪೇಶಿಯಾ, ಲೇಡೀಸ್ ಅಲೋಪೇಶಿಯಾ ಅಂತ ಹೇಳಿದೆ, ಅದಕ್ಕೆ ಮಕ್ಕಳುಗಳಿಗೆ 2 ವರ್ಷದ ಮೇಲಿನ ಮಕ್ಕಳುಗಳಿಗೆ ಎಲ್ಲರಿಗೂ ಯೂಸ್ ಮಾಡ್ಬೋದು. ಇದಲ್ಲದೆ ಇದರಲ್ಲಿ ನಾನು ಕಾಯಕಲ್ಪ ಪ್ಯಾಕ್ಸ್ ಅಂದ್ಬಿಟ್ಟು ತ್ರಿಫಲ ಚೂರ್ಣ ಮತ್ತು ಆಮ್ಲ ಬೇರೆ ಸಾಮಾನೆಲ್ಲ ಇದರಲ್ಲಿ ಯೂಸ್ ಮಾಡಿರ್ತೀನಿ. ಅದು ಏನಂತ ಅಂದರೆ ಇಟ್ ಆ್ಯಕ್ಟಿವೇಟ್ಸ್ ಬ್ರೈನ್ ಸೆಲ್ಸೆಲ್ಲನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಸ್ಟ್ರೆಸ್ಸು ಮತ್ತು ಈ ಥರ ಸಿಸ್ಟಮಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ತಲೆ ಹಿಡ್ದಂಗೆ ಆಗಿರೋದು ಅದು ಎಲ್ಲದಕ್ಕೂ ಭಾಳ ಒಳ್ಳೆಯದು. ಕಣ್ಣಿನ ದೃಷ್ಟಿನೂ ಕೂಡ ಆ ಕಾಯಕಲ್ಪ ಪ್ಯಾಕಿಂದ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ.
ಮತ್ತು ಇದು ಎಷ್ಟು ವರ್ಷದವರು ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅಂತ ಅಂದರೆ 2-3 ವರ್ಷದ ಮೇಲಿನ ಮಕ್ಕಳುಗಳಿಂದನೂ ಅಜ್ಜಿ ತಾತಂದ್ರೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನೊಂದು ವಿಚಾರ ಹೇಳ್ತೀನಿ, ತಲೆ ಕೂದಲು ತುಂಬ ತಲೆ ಬುರುಡೆ ನೈಸ್ ಆಗಿಬಿಟ್ಟಿರುತ್ತೆ, ನಮಗೆ ಕೂದಲು ಬರುತ್ತಾ ಅಂತ ಕೇಳ್ಬೋದು ಎಲ್ಲರೂ. ಬಟ್ ನಾನು ಹೇಳೋದೇನೆಂದರೆ ನಮ್ಮ ಹೇರ್ ಆಯಿಲಿಂದನೇ ಖಂಡಿತ ಬರೋದಿಲ್ಲ. ನಾನು ಕೆಲವು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಇವಾಗ ಒಂದೇ ಒಂದು ಟಿಪ್ ಹೇಳ್ತೀನಿ. ಅಕ್ಕಿ ಹಿಟ್ಟು 1 ಲೋಟ, ಒಂದು 25 ಲವಂಗನ ಪೌಡ್ರ್ ಮಾಡಿಕೊಂಡು ಅದನ್ನು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಲೆಯಲ್ಲಿ ಉಜ್ಜಿ ಚೆನ್ನಾಗಿ, ಅದು ಒಂಚೂರು ಉರಿಯುತ್ತೆ ಎಲ್ಲ ಆಗುತ್ತೆ. ಅದರಿಂದನೂ ಕೂಡ ಹೇರ್ ಪೋರ್ಸ್ ಓಪನ್ ಆಗಿ ಸ್ಪ್ರೌಟ್ಸ್ ಬರೋ ಚಾನ್ಸಸ್ ಇದೆ. ಅದ್ರ ಜೊತೆನೂ ಕೂಡ ನಮ್ಮದು ಹೇರ್ ಆಯಿಲ್ ಯೂಸ್ ಮಾಡಬೇಕು. ಇದಲ್ಲದೆ ಇದು ಸೋರಿಯಸಿಸ್ಗೆ ಕೂಡ ಹೆಲ್ಪ್ ಆಗುತ್ತೆ ನಮ್ಮದು ಹೇರ್ ಆಯಿಲ್. ಮತ್ತು ಅದು ಪ್ರಾಬ್ಲಮ್ ಅಂತ ಅಲ್ಲ, ಓವರಾಲ್ ನಮ್ಮದು ಇದರ ಕಾಯಕಲ್ಪ ಪ್ಯಾಕ್ಸ್ ಇರೋದ್ರಿಂದ ಓವರಾಲ್ ಹೆಲ್ತ್ಗೆ ಒಳ್ಳೆಯದು. ಯಾಕೆಂದರೆ ನಾವು ತಲೆಯಲ್ಲಿ ಏನು ಹಚ್ಚಿದ್ರೂ ಅದು ಬಾಡಿ ವೇನ್ಸ್ ಬ್ಲಡ್ ಸ್ಟ್ರೀಮ್ಸ್ಗೆ ಹೋಗುತ್ತೆ. ಅದರಿಂದ ನಾವು ಕೇರ್ಫುಲ್ಲಾಗಿ ಎಲ್ಲ ಹಬ್ಸು ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಕಿರ್ತೀವಿ. ಆರೋಗ್ಯಕ್ಕೂ ಒಳ್ಳೆಯದು, ತಲೆ ಕೂದಲು ಬೆಳೆಯೋದಕ್ಕೆ, ಡ್ಯಾಂಡ್ರಫ್ಗೆ ಮತ್ತು ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸು, ಇದು ಬೇರೆ ಬೇರೆ ಒಂಥರ ಕಜ್ಜಿ ತುರ್ಕೆ ಥರ ಆಗಿರುತ್ತಲ್ಲ ಅದಕ್ಕೂ ಕೂಡ. ಇದಲ್ಲದೆ ಸ್ಕಿನ್ ಮೇಲೆ ಏನಾದರೂ ರ್ಯಾಷಸ್ ಆದ್ರೂ ಕೂಡ ಈ ಆಯಿಲ್ ಯೂಸ್ ಮಾಡ್ಬೋದು. ನಮ್ಮ ಈ ಹೊಸ ಪ್ರಾಡಕ್ಟ್ ವೀನಸ್ ವೇದಿಕ್ಸ್ದು ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಚೂರ್ಣ ಕಿಡ್ಸ್ ವೇದ ಅಂತ ಸ್ಟಾರ್ಟ್ ಆಗಿದೆ. ಮತ್ತು ಅರ್ಲಿ ಗ್ರೇಯಿಂಗ್ ರಿವರ್ಸಲ್ ಹೇರ್ ಆಯಿಲ್, ಕಿಡ್ಸ್ ವೇದ ಹೇರ್ ಆಯಿಲ್. ಇದು ಏನಂತಂದರೆ 25 ವರ್ಷದ ಒಳಗಿನ ಮಕ್ಕಳುಗಳಿಗೆ ಇವಾಗ ಬಿಳಿ ಕೂದಲೆಲ್ಲ ಶುರುವಾಗ್ಬಿಟ್ಟಿದೆ ಅಲ್ಲ, 7 ವರ್ಷದ ಮಕ್ಕಳುಗಳಿಗೇ ಶುರುವಾಗೋಗಿದೆ. ಸೊ ಈ ಆಯಿಲು ಮತ್ತು ಚೂರ್ಣ 2 ಕೊಡ್ತೀವಿ. ನಾರ್ಮಲ್ ಹೇರ್ ಆಯಿಲ್ ಥರನೇ ಇದನ್ನು ಯೂಸ್ ಮಾಡಿದ್ವಿ ಹೇರ್ ಆಯಿಲ್. ಈ ಚೂರ್ಣನ ತುಪ್ಪ ಮತ್ತು ಒಂಚೂರು ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಬೆಳಗ್ಗೆ 2 ಕಡಲೆಕಾಳು ಗಾತ್ರ ನುಂಗ್ಸೋದು, ರಾತ್ರಿ 2 ಕಡಲೆಕಾಳು ಗಾತ್ರ ಟ್ಯಾಬ್ಲೆಟ್ ಥರ ಮಾಡಿ ನುಂಗ್ಸೋದು. ಏನು ವಿಶೇಷತೆ ಏನು ಇದರಲ್ಲಿ ಕಹಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನು ಹೇಳೋದು ಇನ್ನೂ ಟೇಸ್ಟಿಯಾಗಿರಲಿ ಅಂತ ಒಂಚೂರು ಬೆಲ್ಲ ಮತ್ತು ತುಪ್ಪ, ಅದು ತುಪ್ಪ ಹಾಕಿದ್ರೆ ಒಳ್ಳೆ ತುಪ್ಪನ ಆರಿಸ್ಕೊಳ್ಳಿ, ಭಾಳ ಎಫೆಕ್ಟಿವ್, ಬೇಗ ರಿಸಲ್ಟ್ ಸಿಗುತ್ತೆ. 1 ವರ್ಷದ ಒಳಗಡೆ ಈ ಅರ್ಲಿ ಗ್ರೇಯಿಂಗ್ ರಿವರ್ಸ್ ಆಗುತ್ತೆ ಮಕ್ಕಳುಗಳಲ್ಲಿ. ಇನ್ನೊಂದು ಏನಂದರೆ ಮೇನ್ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ವಾರಕ್ಕೊಂದ್ಸಲ 2 ಸಲ ಯೂಸ್ ಮಾಡಿದ್ರೆಲ್ಲ ಇರೋದಿಲ್ಲ, ಡೈಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಹೇರ್ ಆಯಿಲು ದಿನ ಬಿಟ್ಟು ದಿನ ಯೂಸ್ ಮಾಡಿದ್ರು ಈ ಚೂರ್ಣ ಅಂತಲೂ ರೆಗ್ಯುಲರಾಗಿ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆ ಇನ್ನೊಂದು ಎಚ್ಚರಿಕೆ ಏನಂತ ಅಂದರೆ ಪ್ರಾಸೆಸ್ಡ್ ಫುಡ್ ಅದನ್ನು ಖಂಡಿತ ಸ್ಟಾಪ್ ಮಾಡಬೇಕು. ತಿಂದ್ರೂ ಈ ಮಕ್ಳುಗಳಿಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ. 1 ತಿಂಗಳಿಗೋ 6 ತಿಂಗಳಿಗೋ ಈ ಥರ ತಿಂದರೆ ಒಳ್ಳೆಯದು. ಮತ್ತು ಮನೆ ಊಟ ಆದಷ್ಟು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ಇಷ್ಟೇ ಅಲ್ಲ, ನಿಮಗೆ ಸೋರಿಯಾಸಿಸ್ ಏನಾದರೂ ಇದೆ ಅಂತಂದರೆ ಅದಕ್ಕೆ ಆಯಿಲ್ ಇದೆ, ಸೋಪ್ಗಳಿದ್ದಾವೆ, ನಿಮಗೆ ಎಣ್ಣೆ ಮತ್ತು ಸೀಗೆಕಾಯಿ ಪುಡಿ ಎಲ್ಲ ರೀತಿ ಪ್ರಾಡಕ್ಟ್ಸ್ಗಳು ಇವ್ರ ಹತ್ರ ಸಿಗುತ್ತೆ. ಸೊ ನೀವು ನೋಡ್ಬೋದು. ಆ್ಯಂಡ್ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡೋದು ಇವರು, ಎಲ್ಲೂ ಆಚೆಯಿಂದ ಸೋರ್ಸ್ ಮಾಡಲ್ಲ, ಎಲ್ಲ ಹೋಮ್ಲಿಯಾಗಿ ಪ್ರಿಪೇರ್ ಮಾಡ್ತಾರೆ, ಹೆಣ್ಮಕ್ಳ ಕೂತ್ಕೊಂಡು ಪ್ರಿಪೇರ್ ಮಾಡೋದು. ಸೊ ನೋಡ್ಬೋದು ಇವ್ರದ್ದು ವೀನಸ್ ವೇದಿಕ್ಸ್ ಅಂತ ಹೇಳಿಬಿಟ್ಟು. ಸೊ ಈ ಗೆಡ್ಡೆ ನೋಡಿದ್ವಲ್ಲ ಆವಾಗಲೇ ನಾವು, ಎಲ್ಲ ಪ್ರಾಡಕ್ಟ್ಸ್ಗಳು ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ಹರ್ಬಲ್ ಹೇರ್ ವಾಶು, ಪುಡಿಗಳು, ಟೀ, ಗಂಜಿ, ಇದು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ. ಸೊ ಪ್ರೋಬಯೋಟಿಕ್ಸಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಈಗ ಸಮ್ಮರಲ್ಲಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ಗಂಜಿ ಥರ ಮಾಡಿಕೊಂಡು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕುಡಿಯೋದು. ಸೊ ಅದ್ರ ಜೊತೆಗೆ ನಿಮಗೆ ಬಾತ್ ಪೌಡರು, ಹೇರ್ ಪ್ಯಾಕು, ಹೇರ್ ಡೈ ಕೂಡ ಇದೆ. ನಾರ್ಮಲ್ ಹೇರ್ ಡೈ ನೀವು ಬೇರೆ ಯೂಸ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿ ಯೂಸ್ ಮಾಡ್ಬೋದು. ಫೇಸ್ ವಾಶು ಸಿಕ್ಕಾಪಟ್ಟೆ ಇದೆ. ಸೊ ತುಂಬ ಇನ್ಫಾರ್ಮೇಷನ್ ತಿಳ್ಕೊತಾನೆ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಒಂದು ವೀಡಿಯೋ ಅಂತೂ 1 ಅವರ್ ಮೇಲೆ ಹೋಗುತ್ತೆ, ಗ್ಯಾರಂಟಿ ಹೇಳ್ತಿದ್ದೀನಿ ನಾನು. ನೀವೇನು ಮಾಡಿ ಅಂತ ಅಂದರೆ ವೀನಸ್ ವೇದಿಕ್ ಅವ್ರ ನಂಬರ್ನ ಹಾಕಿರ್ತೀನಿ ನಾನು. ಆ್ಯಂಡ್ ಸ್ಪೆಷಲಿ ನಾನು ಆ ಸೂಪ್ ಬಗ್ಗೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಅದನ್ನು ಕುಡಿದೆ ನಾನೀಗ. ಆ್ಯಂಡ್ ಐ ಆಮ್ ಫೀಲಿಂಗ್ ಫೈನ್, ಏನೂ ತೊಂದರೆ ಆಗಲಿಲ್ಲ ಅಥವಾ ಏನೂ ರಿಯಾಕ್ಟ್ ಆಗಲಿಲ್ಲ. ಐ ಆಮ್ ಫೈನ್. ರಸ ಥರ ಇತ್ತು ಅಷ್ಟೇ. ಸೊ ಚೆನ್ನಾಗಿತ್ತು, ಫ್ಲೇವರ್ಫುಲ್ಲಾಗಿತ್ತು. ತುಪ್ಪ ಹಾಕೊಂಡು ಉಪ್ಪಾಕೊಂಡು ಕುಡಿಯೋದಷ್ಟೇ ಅದು ಒಂದು ಕುಡಿದು ಅಂದರೆ ಒಂದೇ ದಿನದಲ್ಲಿ ಏನೂ ಗೊತ್ತಾಗಲ್ಲ. ಎವ್ರಿ ಡೇ ನೀವು ಕನ್ಸಂಪ್ಷನ್ ಮಾಡಿದ್ರೆ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ಅದನ್ನು ನಾನು ಡೈಲಿ ಇನ್ಮೇಲೆ ನನ್ನ ರುಟೀನಲ್ಲಿ ಅದನ್ನು ಆ್ಯಡ್ ಮಾಡ್ಕೊತೀನಿ. ನೋಡೋಣ ನನಗಿರುವಂಥ ಸಮಸ್ಯೆಗೆ ಅದು ಹೆಲ್ಪ್ ಆಗುತ್ತಾ. ಮತ್ತು ನಾನು ನೋಡೋದಕ್ಕೆ ಹಿಂಗಿದ್ದೀನಿ, ಬಟ್ ನನಗೆ ಒಂದು 4-5 ಸತಿ ಹಿಂಗೆಲ್ಲ ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ನಾನು ಫುಲ್ ಟಯರ್ಡ್ ಆಗ್ತೀನಿ. ಬಾಡಿ ಇಮ್ಯುನಿಟಿ ಇಲ್ಲ ನನಗೆ ಸದ್ಯದ ಪರಿಸ್ಥಿತಿಲಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಸ್ಕಿನ್ ಪ್ರಾಬ್ಲಮ್, ತಲೆಯಿಂದ ಕಾಲ್ವರೆಗೂ ಏನೇನು ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಇರೋದ್ರ ಸೊಲ್ಯೂಷನ್ ಇದೆ. ನಂಬರ್ನ ಹಾಕಿರ್ತೀನಿ. ಇವರು ನಿಮಗೆ ಕೊರಿಯರ್ ಮುಖಾಂತರ ಐಟಮ್ಗಳನ್ನ ಕಳಿಸ್ಕೊಡ್ತಾರೆ. ಇಲ್ಲ ಅಂತ ಅಂದರೆ ಇದು ಸಾಕರ್ ನಗರ ಬರುತ್ತಲ್ವಾ, ಸಾಕರ್ ನಗರ ಇವ್ರದ್ದಿರೋದು. ಅಡ್ರೆಸ್ ಬೇಕಾದ್ರೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೋಬೋದು, ಬರ್ಬೋದು. ಇಲ್ಲಾಂದರೆ ನಂಬರ್ ಇರುತ್ತೆ, ವಾಟ್ಸಪ್ ನಂಬರ್ ಇರುತ್ತೆ, ಅವ್ರ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಎಲ್ಲಿ ಬೇಕಾದರೂ ಹೋಗಿ ಚೆಕ್ಔಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಲ್ಲ, ಈಗ ಗೊತ್ತಾಗಿದೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳುವಂಥ ದಾರಿಗೆ ಹೋಗೋಣ ಪ್ಲೀಸ್ ಗೈಸ್. ಸೊ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಿಬಿಡಿ. ಆ್ಯಂಡ್
ಸೂಪ್ನ ಟ್ರೈ ಮಾಡಿ ದಿನ ಕುಡಿದು ಹೇಳ್ತೀನಿ ಹೆಂಗಾಯಿತು ಅಂತ. ಓಕೆ, ಸಿಗೋಣ ಇನ್ನೊಂದು ವಿಡಿಯೋಲಿ. ಟಾಟಾ.